ಬಾವನಿ ಇಮ್ಲಿ ಹತ್ಯಾಕಾಂಡ ನಮ್ಮ ದೇಶ ಕಂಡ ಅತ್ಯಂತ ಭಯಾನಕ ಘಟನೆಗಳಲ್ಲಿ ಒಂದು. ಹಿಂದಿಯಲ್ಲಿ ಬಾವನಿ ಇಮ್ಲಿ ಅಂದರೆ 52 ಹುಣಸೆಕಾಯಿ ಅಂತ ಅರ್ಥ. ಆದರೆ ಅದೆಷ್ಟೋ ದಿನಗಳ ಕಾಲ ಆ ಒಂದು ಹುಣಸೆ ಮರಕ್ಕೆ ಕಾಯಿಯ ಬದಲು 52 ಸ್ವತಂತ್ರ ಹೋರಾಟಗಾರರ ಶವಗಳನ್ನೇ ತಡ್ತಾ ಇದ್ವು. ನಿಮ್ಮಲ್ಲಿ ಅದೆಷ್ಟೋ ಜನರು ಈ ಬಾವನಿ ಇಮ್ಲಿ ಹತ್ಯಾಕಾಂಡದ ಬಗ್ಗೆ ಕೇಳೇ ಇರೋಲ್ಲ. ಕನ್ನಡ ಯೂಟ್ಯೂಬರ್ಸ್ ಕೂಡ ಈ ಘಟನೆ ಬಗ್ಗೆ ಜಾಸ್ತಿ ವಿಡಿಯೋಗಳು ಮಾಡೇ ಇಲ್ಲ. ಆದರೆ ಇವತ್ತು ನಾವು ಈ ಬಾವನಿ ಇಮ್ಲಿ ಹತ್ಯಾಕಾಂಡದ ಬಗ್ಗೆ ತಿಳಿಯೋಣ. ಇದೇ ಥರ ಜನರಿಂದ ಕಣ್ಮರೆಯಾದ ರಹಸ್ಯಗಳ ಬಗ್ಗೆ ತಿಳ್ಕೋಬೇಕು ಅಂತ ಬಯಕೆ ನಿಮ್ಮಲ್ಲೂ ಇದ್ದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ. ಗೆಳೆಯರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನು ಸುಮ್ಮನೆ ಸಿಗಲಿಲ್ಲ. ಭಾರತ ಸ್ವಾತಂತ್ರ್ಯಗೊಳ್ಳಲು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನವೇ ಕಾರಣ. ಅದರಲ್ಲಿ ಕೆಲವೊಬ್ಬರ ಹೆಸರುಗಳು ನಮಗೆ ಇವತ್ತಿಗೂ ನೆನಪಲ್ಲಿದ್ದಾವೆ. ಆದರೆ ಅದೆಷ್ಟೋ ಹೋರಾಟಗಾರರ ಹೆಸರು, ಅವರ ಹೋರಾಟ, ಬಲಿದಾನದ ಬಗ್ಗೆ ಇವತ್ತು ನಮಗೆ ಗೊತ್ತೇ ಇಲ್ಲ. ಈ ಬಾವನಿ ಇಮ್ಲಿ ಹತ್ಯಾಕಾಂಡ ಕೂಡ ಅದರಲ್ಲಿ ಒಂದಾಗಿದೆ. ಹೌದು, ಅದು ಏಪ್ರಿಲ್ 28, 1858 ಬ್ರಿಟಿಷ್ ಭಾರತದ ಸರ್ಕಾರ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಜೋಧಾ ಸಿಂಗ್ ಅಟಾಯ ಮತ್ತು ಅವರ 51 ಸಂಗಡಿಗರನ್ನ ಇವತ್ತಿನ ಉತ್ತರ ಪ್ರದೇಶದ ಖಜುವಾ ಎಂಬಲ್ಲಿ ಒಂದು ಹುಣಸೆ ಮರಕ್ಕೆ ಈ 52 ಸ್ವತಂತ್ರ ಹೋರಾಟಗಾರರನ್ನ ಗಲ್ಲಿಗೇರಿಸಿತ್ತು. ಆ ಬ್ರಿಟಿಷ್ ಅಧಿಕಾರಿಗಳು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಗಲ್ಲಿಗೇರಿಸಿದ್ದ 52 ಶವಗಳನ್ನು ಯಾರೇ ಕೆಳಗಿಳಿಸಿದ್ರು ಅವರಿಗೂ ಗಲ್ಲು ಶಿಕ್ಷೆ ಕೊಡೋದಾಗಿ ಘೋಷಿಸಿದ್ರು. ಅದರಿಂದಾಗಿ ಈ 52 ಸ್ವತಂತ್ರ ಹೋರಾಟಗಾರರ ಶವಗಳು ಅಲ್ಲೇ ಅದೇ ಮರದಲ್ಲಿ ಅದೆಷ್ಟೋ ದಿನಗಳ ಕಾಲ ಹಾಗೆ ನೇತಾಡ್ತಾ ಇದ್ವು. ಈ ಘಟನೆ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಅವರ ಕ್ರೂರ ಮನಸ್ಥಿತಿಗೆ ಹಿಡಿದ ಕನ್ನಡಿಯಾಗಿತ್ತು ಈ ಬಾವನಿ ಇಮ್ಲಿ ಹತ್ಯಾಕಾಂಡ. ಆದರೆ ಇಷ್ಟು ಕ್ರೂರವಾಗಿ ಶಿಕ್ಷೆ ಕೊಡಲು ಕಾರಣವೇನಿತ್ತು? ಅದು 1858. ಅವತ್ತಿಗೆ ಅಖಂಡ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಇನ್ನೂ ಪೂರ್ತಿಯಾಗಿ ಮುಗಿದಿರಲಿಲ್ಲ. ಹಾಗೆ ಬ್ರಿಟಿಷ್ ಪಡೆಗಳು ಈ ಸ್ವತಂತ್ರ ಹೋರಾಟವನ್ನು ಸಂಪೂರ್ಣವಾಗಿ ಸದೆಬಡಿಯಲು ಕಾಯುತ್ತಿದ್ದವು. ಅದೇ ಸಮಯದಲ್ಲಿ ಠಾಕೂರ್ ಜೋಧಾ ಸಿಂಗ್ ಅಟಾಯ ಮತ್ತು ಅವರ ಸಂಗಡಿಗರು ಕರ್ನಲ್ ಪಾವೆಲ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ತಾರೆ. ಇದರಿಂದ ಸಿಟ್ಟಿಗೆದ್ದ ಬ್ರಿಟಿಷ್ ಸರ್ಕಾರ ಜೋಧಾ ಸಿಂಗ್ ಮತ್ತು ಅವರ ಸಂಗಡಿಗರನ್ನ ಹುಡುಕಾಡ್ತಾ ಇರ್ತಾರೆ. ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳಿಗೆ ಜೋಧಾ ಸಿಂಗ್ ಮತ್ತು ಅವರ ಜೊತೆ 51 ಸಂಗಡಿಗರು ಖಜುವಾಗೆ ಬರುವುದಾಗಿ ಮಾಹಿತಿ ಸಿಗುತ್ತೆ. ಈ ಮಾಹಿತಿಯಿಂದಾಗಿ ಜೋಧಾ ಸಿಂಗ್ ಮತ್ತು ಅವರ ಸಂಗಡಿಗರು ಬ್ರಿಟಿಷರಿಗೆ ಏಪ್ರಿಲ್ 28, 1858 ಸೆರೆ ಸಿಗ್ತಾರೆ ಮತ್ತು ಅದೇ ದಿನ ಆ 52 ಸ್ವತಂತ್ರ ಹೋರಾಟಗಾರರನ್ನ ಅದೇ ಊರಿನ ಒಂದು ಹುಣಸೆ ಮರಕ್ಕೆ ಗಲ್ಲಿಗೇರಿಸ್ತಾರೆ. ಇದರಿಂದಾಗಿ ಅಲ್ಲಿಯ ಸ್ಥಳೀಯ ಜನರು ಮತ್ಯಾವತ್ತೂ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಲು ಧೈರ್ಯ ಮಾಡದ ಹಾಗೆ ಈ ಘಟನೆ ಆಗುತ್ತೆ. ಸ್ಥಳೀಯರು ಹೇಳೋ ಹಾಗೆ ಈ ಕ್ರೂರ ಘಟನೆಯ ನಂತರ ಆ ಮರ ಮತ್ತೆ ಯಾವತ್ತೂ ಬೆಳೆಯಲೇ ಇಲ್ಲ. ಅವತ್ತು ಆ ಮರ ಎಷ್ಟಿತ್ತೋ ಇವತ್ತಿಗೂ ಅಷ್ಟೇ ಇದೆ. ಹೌದು, ಈ ಮರ ಇವತ್ತಿಗೂ ನಿಮಗೆ ನೋಡಲು ಸಿಗುತ್ತೆ. ಇವತ್ತಿನ ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯಲ್ಲಿ ಈ ಖಜುವಾ ಎಂಬ ಊರಿದೆ. ಅಲ್ಲಿ ನೀವು ಇವತ್ತಿಗೂ ಈ ಬಾವನಿ ಇಮ್ಲಿ ಹತ್ಯಾಕಾಂಡಕ್ಕೆ ಸಾಕ್ಷಿಯಾದ ಮರವನ್ನ ನೋಡಬಹುದು. ಗೆಳೆಯರೇ, ಈ ವಿಡಿಯೋ ಹೇಗನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ತೆ ಗೆಳೆಯರೇ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.